ಮಿತ್ರರೇ ನಮಸ್ಕಾರ. ಮಿತ್ರರೇ, ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಭಾರತ ಪ್ರವಾಸ ಕೈಗೊಂಡಿದ್ರು. ಭಾರತದಲ್ಲಿ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲೇ ಸುದ್ದಿಯಾಗಿತ್ತು. ಕಾರಣ ಏನು ಕೇಳಿದ್ರೆ, ಕಿಯರ್ ಸ್ಟಾರ್ಮರ್ ತಾನೊಬ್ಬರೇ ಬಂದಿರಲಿಲ್ಲ, ಜೊತೆಗೆ ಒಂದಿಬ್ರು ಮಂತ್ರಿಯನ್ನು ಕೂಡ ಕರ್ಕೊಂಡ್ ಬಂದಿರಲಿಲ್ಲ. ಅವರು ಭಾರತಕ್ಕೆ ಬರುವಂತಹ ಸಂದರ್ಭದಲ್ಲಿ ಬ್ರಿಟನ್ನಿಂದ 125 ಪ್ರಮುಖವಾದಂತಹ ವ್ಯಕ್ತಿಗಳನ್ನ, ಅಂದ್ರೆ ದೊಡ್ಡ ದೊಡ್ಡ ಕಂಪನಿಯ ಸಿಇಒಗಳು, ಬ್ರಿಟನ್ನ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳ ವೈಸ್ ಚಾನ್ಸಲರ್ಸ್ಗಳು, ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ರು. ಬ್ರಿಟನ್ ಪ್ರಧಾನಿ ಫ್ಲೈಟ್ ಹತ್ತುತ್ತಿದ್ದಂತೆ ಕಾಕ್ಪಿಟ್ ನ ಒಳಗೆ ಹೋಗಿ ಒಂದು ಘೋಷಣೆಯನ್ನ ಮಾಡಿದ್ರು. ನಾವೀಗ ಭಾರತಕ್ಕೆ ಬಹಳ ದೊಡ್ಡ ಬಿಸ್ನೆಸ್ ಟ್ರಿಪ್ ಹೋಗ್ತಾ ಇದ್ದೀವಿ, ಇದರಿಂದ ಬಹಳ ಲಾಭದ ನಿರೀಕ್ಷೆ ಇದೆ ಅಂತ ಹೇಳಿ ಬ್ರಿಟನ್ನ ಪ್ರಧಾನಿ ಘೋಷಣೆ ಮಾಡಿದ್ರು. ಮಿತ್ರರೇ, ನಾನು ಆ ಸಂದರ್ಭದಲ್ಲಿ ಏನು ಅಂದುಕೊಂಡಿದ್ದೆ ಅಂತಂದ್ರೆ, ಇದು ಕೇವಲ ಬಿಸ್ನೆಸ್ ಟ್ರಿಪ್, ಅಂದ್ರೆ ಎರಡೂ ದೇಶಗಳ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿತ್ತಲ್ಲ, ಅದರ ಮುಂದುವರೆದ ಭಾಗವಾಗಿ ಬ್ರಿಟನ್ನ ಪ್ರಧಾನಿ ಭಾರತಕ್ಕೆ ಬಂದಿದ್ದಾರೆ ಅಂತ. ಆದ್ರೆ ಇಲ್ಲಾಗಿದ್ದೇ ಬೇರೆ. ಭಾರತ ಮತ್ತು ಬ್ರಿಟನ್ ನಡುವೆ ಮೇಜರ್ ಆದಂತಹ ಡಿಫೆನ್ಸ್ ಡೀಲ್ಗಳು ಕೂಡ ಆಗಿದ್ದಾವೆ. ಈ ಡೀಲ್ ಮೂಲಕವಾಗಿ ಭಾರತ ಪಾಕಿಸ್ತಾನವನ್ನ ಎಕ್ಸ್ಪೋಸ್ ಮಾಡಿದೆ. ಮಿತ್ರರೇ, ಈ ಡಿಫೆನ್ಸ್ ಡೀಲ್ ಇದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ, ಜೊತೆಗೆ ಭಾರತೀಯರು ಬಹಳ ಮಟ್ಟಿಗೆ ಹೆಮ್ಮೆ ಪಡುವಂತಹ ಬೆಳವಣಿಗೆಯೂ ಕೂಡ ಹೌದು. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನು ಬ್ರಿಟನ್ ಪ್ರಧಾನಿ ಭಾರತದಲ್ಲಿ ನಿಂತ್ಕೊಂಡು ಟ್ರಂಪ್ಗೆ ಒಂದು ರೀತಿಯಲ್ಲಿ ಶಾಕ್ ಕೊಟ್ಟಿದ್ದಾರೆ. ಟ್ರಂಪ್ ಇದನ್ನ ಊಹೆ ಮಾಡಿರಲಿಲ್ಲ. ಆ ವಿಚಾರವನ್ನು ಕೂಡ ನಿಮಗೆ ಚಿಕ್ಕದಾಗಿ ಹೇಳ್ತೀನಿ. ಇದೆಲ್ಲದರ ನಡುವೆ ಭಾರತೀಯ ವಾಯುಸೇನೆ ಪಾಕಿಸ್ತಾನದ ಎಲ್ಲಾ ಏರ್ ಬೇಸ್ಗಳನ್ನ ನುಂಗಿ ನೀರು ಕುಡಿದಿದೆ. ಇವತ್ತು ಇದು ಎಷ್ಟರ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ ಅಂತಂದ್ರೆ, ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಭಾರತೀಯ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ವಾಯುಸೇನೆಯ ಅದೊಂದು ನಿರ್ಧಾರ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಭಾರತ ಮತ್ತು ಬ್ರಿಟನ್ನ ನಡುವೆ ಆದಂತಹ ಎರಡು ಮೇಜರ್ ಡಿಫೆನ್ಸ್ ಡೀಲ್ನ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಆನಂತರ ಉಳಿದ ವಿಚಾರಕ್ಕೆ ಬರೋಣ. ಯುಕೆ ಪ್ರಧಾನಿ ಭಾರತ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ್ರು. ಸಾಕಷ್ಟು ಮೀಟಿಂಗ್ಗಳು ನಡೆದವು. ಅದಾದ ಬಳಿಕ ಇಬ್ಬರೂ ಸಹ ಒಟ್ಟಿಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಒಂದು ಘೋಷಣೆ ಇದೆಯಲ್ಲ, ಇದು ಎಲ್ಲರನ್ನೂ ಚಕಿತಗೊಳಿಸಿತು. ಅದೇನು ಕೇಳಿದ್ರೆ, ಮುಂದಿನ ದಿನಗಳಲ್ಲಿ ಬ್ರಿಟಿಷ್ ರಾಯಲ್ ಏರ್ ಫೋರ್ಸ್ ಭಾರತಕ್ಕೆ ಬರುತ್ತೆ. ಅವರು ಭಾರತದ ಏರ್ ಫೋರ್ಸ್ನ ಫೈಟರ್ ಪೈಲಟ್ಗಳಿಂದ ಟ್ರೈನಿಂಗ್ ಅನ್ನ ಪಡೀತಾರೆ. ಇಲ್ಲಿ ಗಮನ ಇಟ್ಟು ಕೇಳಿ, ಬ್ರಿಟಿಷ್ನ ಏರ್ ಫೋರ್ಸ್ ಇದೆಯಲ್ಲ, ಅದನ್ನ ರಾಯಲ್ ಏರ್ ಫೋರ್ಸ್ ಅಂತ ಕರೆಯಲಾಗತ್ತೆ. ಅದರ ಪೈಲಟ್ಗಳು ಭಾರತದ ಮುಂಬೈಗೆ ಬರ್ತಾರೆ. ಇಲ್ಲಿ ಭಾರತೀಯ ಪೈಲಟ್ಗಳಿದಾರಲ್ಲ, ಅವರು ಬ್ರಿಟನ್ನ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಇದನ್ನ ಸ್ವತಃ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಈ ರೀತಿಯಾದಂತಹ ಒಪ್ಪಂದ ಆಗಿದೆ ಅಂತ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ಭಾರತೀಯ ಪೈಲಟ್ಗಳು ಬ್ರಿಟನ್ನ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಅಂತಂದ್ರೆ ನಮ್ಮ ಏರ್ ಫೋರ್ಸ್ ಯಾವ ಹಂತದಲ್ಲಿದೆ ಅಂತ ನೀವು ಯೋಚನೆ ಮಾಡಿ. ನಿಮಗೆಲ್ಲ ಗೊತ್ತೇ ಇದೆ, ಯುಕೆ ಮೊದಲಿನಿಂದಲೂ ಕೂಡ ಬಹಳ ಗಟ್ಟಿಯಾದಂತಹ ಸೇನೆಯನ್ನು ಹೊಂದಿದೆ. ಅವರ ಬಳಿಯಲ್ಲಿ ಬಹಳ ದೊಡ್ಡದಾದಂತಹ ಏರ್ ಫೋರ್ಸ್ ಕೂಡ ಇತ್ತು. ಅವರು ಮೊದಲನೇ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ರು, ಎರಡನೇ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ರು, ಎರಡೆರಡು ವರ್ಲ್ಡ್ ವಾರ್ನಲ್ಲಿ ಭಾಗಿಯಾದಂತಹ ಅನುಭವ ಅವರಿಗಿದೆ. ಒಂದು ಕಾಲದಲ್ಲಿ ಬ್ರಿಟನ್ ಅನ್ನ ಸೂರ್ಯ ಮುಳುಗದ ನಾಡು ಅಂತ ಕರೆಯಲಾಗ್ತಾ ಇತ್ತು. ಅದೂ ಅಲ್ಲದೆ ಭಾರತವನ್ನ ಅವರು 200 ವರ್ಷಗಳ ಕಾಲ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ರು. ಅಂತಹ ಬ್ರಿಟನ್ನ ಸೇನೆ ಈಗ ಭಾರತೀಯ ಸೇನೆಯ ಬಳಿಯಲ್ಲಿ ಟ್ರೈನಿಂಗ್ ಆಗಿ ಬರ್ತಾ ಇದೆ. ಇಲ್ಲಿ ನೀವು ಬ್ರಿಟಿಷ್ ಸೇನೆ ಕಳಪೆಯಾಗಿದೆ ಅಂತ ಅಂದುಕೊಳ್ಬೇಡಿ. ಭಾರತೀಯ ಸೇನೆ ಆ ಹಂತಕ್ಕೆ ಬೆಳೆದು ನಿಂತಿದೆ ಅಂತ ಯೋಚನೆ ಮಾಡಿ. ನನಗನ್ಸುತ್ತೆ ಮಿತ್ರರೇ, ಇದಕ್ಕೆ ಹೇಳೋದು ಕಾಲಚಕ್ರ ಅಂತ. ಅದು ತಿರುಗ್ತಲೇ ಇರುತ್ತೆ. ಇದೇ ಕಾರಣದಿಂದ ಬ್ರಿಟಿಷ್ ಸೇನೆಗೂ ಕೂಡ ಭಾರತೀಯ ಸೇನೆ ಟ್ರೈನಿಂಗ್ ಕೊಡುವ ಹಂತಕ್ಕೆ ಬೆಳೆದು ನಿಂತಿದೆ. ಇದರಿಂದ ಭಾರತಕ್ಕೆ ಏನು ಲಾಭ? ನಾವ್ಯಾಕಷ್ಟು ಸಂಭ್ರಮಿಸಬೇಕು ಕೇಳಿದ್ರೆ, ನಮ್ಮ ಸೇನೆ ಬ್ರಿಟನ್ ಅಂತಹ ಸೇನೆಗೆ ಟ್ರೈನಿಂಗ್ ಕೊಡುತ್ತೆ. ನಮ್ಮ ಫೈಟರ್ ಪೈಲಟ್ಗಳು ಅಷ್ಟು ಸಕ್ಷಮವಾಗಿದ್ದಾರೆ ಎನ್ನುವಂಥದ್ದೇ ನಮಗೊಂದು ಹೆಮ್ಮೆ. ಅದೂ ಅಲ್ಲದೆ ಮಿತ್ರರೇ, ಮೊನ್ನೆ ತಾನೇ ನಾವು ಆಪರೇಷನ್ ಸಿಂಧೂರವನ್ನು ನಡೆಸಿದ್ವಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನ ಏನು ಹೇಳ್ತಾ ಇತ್ತು? ನಾವು ಭಾರತದ 5 ಜೆಟ್ಗಳನ್ನು ಹೊಡೆದ್ವಿ, 6 ಜೆಟ್ಗಳನ್ನು ಹೊಡೆದ್ವಿ, ಸಾಲದು ಅಂತ ಹೇಳಿ 7 ಅಂತಲೂ ಕೂಡ ಘೋಷಣೆ ಮಾಡಿದ್ರು. ಆದರೆ ಇಡೀ ಜಗತ್ತು ಅದನ್ನು ನಂಬ್ತಾ ಇಲ್ಲ ಅನ್ನುವಂಥದ್ದು ಇದರಿಂದಲೇ ಸ್ಪಷ್ಟ ಆಗುತ್ತೆ. ಹಾಗೊಂದು ವೇಳೆ ಭಾರತದ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನ ಉಡಾಯಿಸಿದೆ ಅಂತಂದ್ರೆ ಭಾರತೀಯ ಫೈಟರ್ ಪೈಲಟ್ಗಳಿಗೆ ಅಷ್ಟು ಕೌಶಲ್ಯ ಇಲ್ಲ ಅಂತ ಅರ್ಥ ತಾನೆ. ಆದ್ರೆ ಇಡೀ ಜಗತ್ತಿಗೆ ಗೊತ್ತು, ಪಾಕಿಸ್ತಾನ ಏನ್ ಹೇಳ್ತಾ ಇದೆ ಅದು 100ಕ್ಕೆ 100 ಸುಳ್ಳು. ಭಾರತೀಯ ವಾಯುಪಡೆ ಕಂಪ್ಲೀಟ್ ಮೇಲುಗೈ ಸಾಧಿಸಿದೆ, ಅದಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿ ಸಿಕ್ಕಿದೆ ಅಂತ ಜಗತ್ತು ನಂಬುತ್ತಾ ಇದೆ. ಆದ್ರೆ ಪಾಕಿಸ್ತಾನ ಹೇಳಿದ್ದನ್ನ ನಂಬುತ್ತಿರುವಂತೆ ನಟನೆ ಮಾಡ್ತಿರೋದು ಟ್ರಂಪ್ ಮಾತ್ರ. ಟ್ರಂಪ್ ತನ್ನ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಪಾಕಿಸ್ತಾನ ಏನ್ ಹೇಳ್ತಾ ಇದೆಯೋ ಅದನ್ನ ಪುನರುಚ್ಚಾರ ಮಾಡ್ತಾ ಇದ್ದಾನೆ ಅಷ್ಟೇ. ನನಗನ್ಸುತ್ತೆ ಮಿತ್ರರೇ, ಬ್ರಿಟಿಷ್ ಸೇನೆಗೆ ಭಾರತೀಯ ವಾಯುಪಡೆಯ ತಾಕತ್ತು ಬಹಳ ಚೆನ್ನಾಗಿ ಅರಿವಿಗೆ ಬಂದಿದೆ ಅಂತ. ಅದರಲ್ಲೂ ಇತ್ತೀಚೆಗೆ ಬ್ರಿಟನ್ನ ಒಂದು F-35 ನೇವಿಗೆ ಸೇರಿದಂತಹ F-35 ಭಾರತದ ಕೇರಳದಲ್ಲಿ ಬಂದು ನಿಂತ್ಕೊಂಡಿತ್ತು. ಯಾಕದು ಕೇರಳದಲ್ಲಿ ಲ್ಯಾಂಡ್ ಆಗಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಾದಗಳಿದಾವೆ. ತಾಂತ್ರಿಕ ದೋಷದಿಂದ ಅಂತ ಬ್ರಿಟಿಷ್ ಸೇನೆ ಹೇಳಿದ್ರೂ ಕೂಡ ಭಾರತೀಯ ಸೇನೆ ಅದನ್ನ ಜಾಮ್ ಮಾಡಿಬಿಟ್ಟು ಕೆಳಗಿಳಿಸಿತ್ತು ಅನ್ನುವಂತಹ ವಾದವೂ ಕೂಡ ಇದೆ. ಅಂದ್ರೆ ಬ್ರಿಟನ್ ರಾಯಲ್ ನೇವಿಯ F-35 ಭಾರತದ ವಾಯುಗಡಿಯನ್ನು ಪ್ರವೇಶ ಮಾಡಿತ್ತು. ಆ ಸಂದರ್ಭದಲ್ಲಿ ನಮ್ಮ ರೆಡಾರ್ನಲ್ಲಿ ಅದು ಪತ್ತೆಯಾಗಿತ್ತು. ಹೀಗಾಗಿ ಭಾರತೀಯ ಸೇನೆ ಅದನ್ನು ಜಾಮ್ ಮಾಡಿಬಿಟ್ಟು ಕೆಳಗಿಳಿಸಿತ್ತು ಅನ್ನುವಂಥ ವಾದ. ಅದಕ್ಕೆ ಸರಿಯಾಗಿ ಬ್ರಿಟನ್ನ ಸೇನೆ ಅದನ್ನು ಸುಮಾರು ದಿನಗಳ ಕಾಲ ವಾಪಸ್ ಕೊಂಡೊಯ್ಯೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ.
ಇದೆಲ್ಲದರ ನಡುವೆ ಬ್ರಿಟನ್ನ ಸರ್ಕಾರ ಹೇಳ್ತಾ ಇದೆ, ನಮ್ಮ ವಾಯುಪಡೆಯ ಫೈಟರ್ ಪೈಲಟ್ಗಳಿಗೆ ಭಾರತೀಯ ಸೇನೆಯ ಫೈಟರ್ ಪೈಲಟ್ಗಳಿಂದ ಟ್ರೈನಿಂಗ್ ಕೊಡಿಸ್ತೀವಿ. ಹಾಗೆ ನೇವಿಯೂ ಕೂಡ ಭಾರತದ ನೇವಿಯೊಂದಿಗೆ ಜಾಯಿಂಟ್ ಎಕ್ಸರ್ಸೈಸ್ನಲ್ಲಿ ಭಾಗಿಯಾಗುತ್ತೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಇವತ್ತು ಫೈಟರ್ ಜೆಟ್ಗಳನ್ನು ಇಟ್ಕೊಳ್ಳೋದು ಮುಖ್ಯ ಅಲ್ಲ, ಅದನ್ನು ಸಕ್ಷಮವಾಗಿ ಬಳಸುವಂತಹ ಕೌಶಲ್ಯವೂ ಕೂಡ ಅಷ್ಟೇ ಮುಖ್ಯ. ಚೈನಾ ಈ ವಿಚಾರದಲ್ಲಿ ಬಹಳ ಕೊರತೆಯನ್ನು ಎದುರಿಸ್ತಾ ಇದೆ. ಚೈನಾದ ಫೈಟರ್ ಪೈಲಟ್ಗಳಿಗೆ ಟ್ರೈನಿಂಗ್ನ ಕೊರತೆ ಎಷ್ಟಿದೆ ಅಂತಂದ್ರೆ, ಅವರು ಈ ಹಿಂದೆ ಒಂದು ತೀರ್ಮಾನ ಕೈಗೊಂಡಿದ್ರು. ಈ ಬ್ರಿಟನ್ನ ರಾಯಲ್ ಏರ್ಫೋರ್ಸ್ ಇದೆಯಲ್ಲ, ಅದರಲ್ಲಿ ನಿವೃತ್ತರಾದಂತಹ ಫೈಟರ್ ಪೈಲಟ್ಗಳನ್ನು ಕರೆಸ್ಬಿಟ್ಟು ಚೈನಾದ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡಿಸಲಾಗಿತ್ತು. ಆದರೆ ವಿಪರ್ಯಾಸ ನೋಡಿ, ಇವತ್ತು ಬ್ರಿಟನ್ ಭಾರತದ ಬಳಿಯಲ್ಲಿ ಬಂದು ಟ್ರೈನಿಂಗ್ ಅನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಮಿತ್ರರೇ, ಮೊನ್ನೆ ಒಂದು ಬಹಳ ದೊಡ್ಡ ಸುದ್ದಿ ಆಗಿತ್ತು. ಪಾಕಿಸ್ತಾನಕ್ಕೆ ಅಮೆರಿಕ ತನ್ನ AIM-120 ಮಿಸೈಲ್ಗಳನ್ನು ಪೂರೈಕೆ ಮಾಡ್ತಾ ಇದೆ. ಇದು ಏರ್ ಟು ಏರ್ ಮಿಸೈಲ್. ಇದನ್ನು ಪಾಕಿಸ್ತಾನ ತನ್ನ F-16ಗೋಸ್ಕರವಾಗಿ ಖರೀದಿ ಮಾಡ್ತಾ ಇದೆ ಅಂತ ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಆದರೆ ಇದಕ್ಕೆ ಟಕ್ಕರ್ ಕೊಡುವಂತಹ ಒಂದು ಮಿಸೈಲ್ ಡೀಲನ್ನು ಭಾರತ UK ಮಾಡಿಕೊಂಡಿದೆ. UK ಮತ್ತು ಭಾರತದ ನಡುವೆ ಮಾರ್ಟಲೆಟ್ ಮಿಸೈಲ್ ಡೀಲ್ ಆಗಿದೆ. ಈ ಮಿಸೈಲ್ಗಳನ್ನು LMMS ಅಂತ ಕರೆಯಲಾಗುತ್ತೆ, ಅಂದ್ರೆ ಲೈಟ್ ವೈಟ್ ಮಲ್ಟಿ ರೋಲ್ ಮಿಸೈಲ್ ಅಂತ. ಇದೇನು ಸಣ್ಣ ಡೀಲ್ ಅಲ್ಲ ಮಿತ್ರರೇ, ಬರೋಬ್ಬರಿ $468 ಮಿಲಿಯನ್ ಮೊತ್ತದ ಒಪ್ಪಂದ. ಪಾಕಿಸ್ತಾನ ಅಮೆರಿಕದೊಂದಿಗೆ AIM-120 ಮಿಸೈಲ್ ಅನ್ನು ಖರೀದಿ ಮಾಡುವ ಒಪ್ಪಂದ ಇತ್ತಲ್ಲ, ಅದು ಕೇವಲ $43 ಮಿಲಿಯನ್ ಮೊತ್ತದ ಒಪ್ಪಂದ. ಅದಕ್ಕಿಂತ 10 ಪಟ್ಟು ದೊಡ್ಡದಾದಂತಹ ಒಂದು ಒಪ್ಪಂದವನ್ನ ಭಾರತ UK ಮಾಡಿಕೊಂಡಿದೆ. ಈ LLMS ಇದೆಯಲ್ಲ, ಇದು ಯಾವ ರೀತಿಯಾಗಿ ಬಳಕೆ ಆಗುತ್ತೆ ಅಂತಂದ್ರೆ, ಇದು ಬಹಳ ಚಿಕ್ಕದಾದಂತಹ ಮಿಸೈಲ್ಗಳು. ಅಂದ್ರೆ ಒಂದು ಮಿಸೈಲ್ನ ತೂಕ ಕೇವಲ 13 kg ಇರುತ್ತೆ, 1.3 ಮೀಟರ್ ಉದ್ದ ಇರುತ್ತೆ. ಈ ಮಿಸೈಲ್ಗಳನ್ನ ನೀವು ಹೆಲಿಕಾಪ್ಟರ್ನಲ್ಲೂ ಲಾಂಚ್ ಮಾಡಬಹುದು, ನೇವಲ್ ವೆಸಲ್ಗಳಲ್ಲೂ ಕೂಡ ಲಾಂಚ್ ಮಾಡಬಹುದು, ಡ್ರೋನ್ಗಳಲ್ಲೂ ಕೂಡ ಲಾಂಚ್ ಮಾಡಬಹುದು. ಇದೊಂದು ಗೈಡೆಡ್ ಮಿಸೈಲ್ ಆಗಿದ್ದು ನಿಗದಿತ ಟಾರ್ಗೆಟ್ ಅನ್ನ ಗುರಿಯಿಟ್ಟು ಹೊಡೆಯೋದಕ್ಕೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಇದನ್ನ ಮ್ಯಾನ್ಯುವಲ್ ಲಾಂಚರ್ಗಳ ಮೂಲಕವೂ ಕೂಡ ಲಾಂಚ್ ಮಾಡೋದಕ್ಕೆ ಸಾಧ್ಯ ಇರೋದ್ರಿಂದಾಗಿ ಎಂತಹ ದುರ್ಗಮ ಪ್ರದೇಶದಲ್ಲೂ ಕೂಡ ಶತ್ರು ಪಡೆಯ ಮೇಲೆ ಇದನ್ನು ಉಡಾಯಿಸಬಹುದು. ಭಾರತ ಯಾಕಿಷ್ಟು ದೊಡ್ಡ ಪ್ರಮಾಣದಲ್ಲಿ LLMS ಅನ್ನು ಖರೀದಿ ಮಾಡ್ತಾ ಇದೆ ಅಂತಂದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಯುದ್ಧ ಆಗಿದ್ದೆ ಆದ್ರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡ್ರೋನ್ಗಳನ್ನು ಬಳಸಲಾಗುತ್ತೆ. ಈಗ ಶತ್ರು ಪಡೆ ಬಹಳ ಕಡಿಮೆ ಮೊತ್ತದ ಒಂದು ಡ್ರೋನ್ ಅನ್ನು ಕಳುಹಿಸಿರುತ್ತೆ. ಅದನ್ನ ಇಂಟರ್ಸೆಪ್ಟ್ ಮಾಡಬೇಕು ಅಂತಂದ್ರೆ ನಾವು ಬಹುಕೋಟಿ ಮೊತ್ತದ ಮಿಸೈಲ್ಗಳನ್ನು ಲಾಂಚ್ ಮಾಡಿದ್ರೆ ಅದು ನಮಗೆ ನಷ್ಟ ಆಗುತ್ತೆ. ಅದಕ್ಕೆ ಅಂತಹ ಚಿಕ್ಕ ಪುಟ್ಟ ಡ್ರೋನ್ಗಳನ್ನು ಹೊಡೆದು ಹಾಕೋದಕ್ಕೆ ಕಡಿಮೆ ಬೆಲೆಯ ಈ LLMS ಅನ್ನು ಬಳಸುವಂತಹದ್ದು ಸೂಕ್ತ ಅಂತ ಭಾರತ ಡಿಸೈಡ್ ಮಾಡಿದೆ. ಹೀಗಾಗಿ ಭಾರತ UK ಈ ಮಿಸೈಲ್ಗಳನ್ನು ಖರೀದಿ ಮಾಡ್ತಾ ಇದೆ. ಮಿತ್ರರೇ, ಮಾಮೂಲಿ ದಿನಗಳಾದರೆ ಇದ್ರ ಬಗ್ಗೆ ನಾನೇನು ಪ್ರಸ್ತಾಪ ಮಾಡಬೇಕಾದಂಥ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಭಾರತ ಇಂತಹ ಅನೇಕ ಡೀಲ್ಗಳನ್ನು ಮಾಡಿಕೊಳ್ಳುತ್ತೆ. ಆದರೆ ಪಾಕಿಸ್ತಾನ ಇತ್ತೀಚೆಗೆ AIM-120 ಮಿಸೈಲ್ ಅನ್ನು ಖರೀದಿ ಮಾಡ್ತಾ ಇದೆಯಲ್ಲ, ಕೇವಲ $43 ಮಿಲಿಯನ್ ಮೊತ್ತದ ಒಪ್ಪಂದ. ಅದಕ್ಕೆ ಭಾರಿ ಹೈಪ್ ಕೊಡಲಾಗ್ತಾ ಇತ್ತು. ಪಾಕಿಸ್ತಾನದ ಮಾಧ್ಯಮಗಳು ಪಾಕ್ ಪಾಲಿಗೆ ಇದು ದೊಡ್ಡ ಗೇಮ್ ಚೇಂಜರ್ ಅನ್ನುವ ರೀತಿಯಲ್ಲಿ ವರ್ಣಿಸ್ತಾ ಇದ್ವು. ಅದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ, ಅದೇನೂ ಅಲ್ಲ. ಭಾರತ ಅದಕ್ಕಿಂತ $100 ಮಿಲಿಯನ್ ಮೊತ್ತದ ಅನೇಕ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೆ, ಬೇಕಾದಷ್ಟು ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡುತ್ತೆ. ಪಾಕಿಸ್ತಾನದ ಚಿಕ್ಕ ಪುಟ್ಟ ಮಿಸೈಲ್ ಡೀಲ್ಗಳು ಭಾರತದ ವಿಚಾರದಲ್ಲಿ ಮ್ಯಾಟ್ರೇ ಆಗೋದಿಲ್ಲ ಅಂತ ನಿಮಗೆ ತಿಳಿಸ್ಕೊಡೋದಕ್ಕೆ ಈ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಷ್ಟೇ. ಮಿತ್ರರೇ, ಇದೆಲ್ಲವೂ ಕೂಡ ಡಿಫೆನ್ಸ್ ಡೀಲ್ನ ವಿಚಾರವಾದರೆ, UK ಪ್ರಧಾನಿ ಭಾರತಕ್ಕೆ ಬಂದಿದ್ರಲ್ಲ, ಇಲ್ಲಿ ಬಿಸ್ನೆಸ್ ವಿಚಾರದಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳಾದವು. ಮುಖ್ಯವಾಗಿ UK ಏನು ಬಯಸ್ತಾ ಇದೆ ಅಂತಂದರೆ, ತನ್ನಲ್ಲಿರುವಂತಹ ಟಾಪ್ ಯೂನಿವರ್ಸಿಟಿಗಳೇನಿದ್ದಾವೆ ಅದರೆಲ್ಲ ಬ್ರಾಂಚ್ಗಳನ್ನು ಭಾರತದಲ್ಲಿ ಓಪನ್ ಮಾಡೋದಕ್ಕೆ ಡಿಸೈಡ್ ಮಾಡಿದೆ. ಭಾರತ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಹೀಗಾಗಿ ಭವಿಷ್ಯದಲ್ಲಿ ಭಾರತೀಯರು ಹೈಯರ್ ಎಜುಕೇಷನ್ಗೋಸ್ಕರವಾಗಿ UK ಹೋಗ್ತೀವಿ ಅಥವಾ ಯುರೋಪ್ನ ದೇಶಗಳಿಗೆ ಹೋಗ್ತೀವಿ ಅಂತ ಹೋಗ್ತಾ ಇದ್ರಲ್ಲ, ಅದು ತಪ್ಪುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಭಾರತ ಮತ್ತು UK ನಡುವೆ ಜಾಯಿಂಟ್ ಎಕನಾಮಿಕ್ ಟ್ರೇಡ್ ಕಮಿಟಿಯ ಸ್ಥಾಪನೆ ಆಗ್ತಾ ಇದೆ. ಇದು ಬಹಳ ದೊಡ್ಡ ವಿಚಾರ. ಸಾಮಾನ್ಯವಾಗಿ ಇಂತಹ ಕಮಿಟಿಗಳನ್ನು ಯಾವುದೇ ದೇಶಗಳು ಸ್ಥಾಪಿಸೋದಿಲ್ಲ. ಆದರೆ UK ಮತ್ತು ಭಾರತದ ನಡುವೆ ಈ ಕಮಿಟಿ ಸ್ಥಾಪನೆ ಆಗ್ತಾ ಇದೆ ಅಂತಂದ್ರೆ ಎರಡೂ ದೇಶಗಳು ತಮ್ಮ ನಡುವಿನ ಟ್ರೇಡ್ಗೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾವೆ ಅಂತಲೇ ಅರ್ಥ. ಈ ಕಮಿಟಿಯಿಂದ ಏನು ಲಾಭ ಕೇಳಿದ್ರೆ, ಈಗ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ವಿಚಾರದಲ್ಲಿ ಯಾವ ಗೊಂದಲಗಳು ಉಂಟಾಗಿದೆಯಲ್ಲ, ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಆಗಬಾರದು. ಎಲ್ಲ ರೀತಿಯ ಟ್ರೇಡ್ ಸ್ಮೂತ್ ಆಗಿ ನಡೀತಾ ಇರಬೇಕು. ಎರಡೂ ದೇಶದ ಹಿತಾಸಕ್ತಿಗಳನ್ನು ಕಾಪಾಡುವ ದೃಷ್ಟಿಯಿಂದ ಈ ಕಮಿಟಿಯನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಈಗ ಬ್ರಿಟನ್ ಮತ್ತು ಭಾರತದ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆಯಲ್ಲ, ಇದನ್ನು ಯಾವ ರೀತಿಯಾಗಿ ಸಮರ್ಪಕವಾಗಿ ಬಳಸ್ಕೊಳ್ಬೇಕು, ಎರಡೂ ದೇಶಕ್ಕೆ ಹೇಗೆ ಲಾಭ ಮಾಡಿಕೊಳ್ಬೇಕು, ಇದೆಲ್ಲದನ್ನು ಕೂಡ ಈ ಕಮಿಟಿಯಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಇವತ್ತು UK ಭಾರತದ ವಿಚಾರದಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೆ ಅನ್ನೋದಕ್ಕೆ UK ಪ್ರಧಾನಿ ಸ್ಟಾರ್ಮರ್ ಅವರ ಒಂದು ನಡೆಯನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿನ ಓರ್ವ ಜರ್ನಲಿಸ್ಟ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇವತ್ತು ಅಮೆರಿಕ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ ಅಂತ ಟ್ಯಾರಿಫ್ ಹಾಕಿದೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಒತ್ತಡ ಹಾಕ್ತಾ ಇದೆ. ಇಂತಹ ಸಂದರ್ಭದಲ್ಲಿ UKಯೂ ಕೂಡ ಮೋದಿ ಅವರ ಮೇಲೆ ಒತ್ತಡ ಹಾಕುವ ಕೆಲಸ ಮಾಡುತ್ತಾ ಅಂತ ಹೇಳಿ ಪ್ರಶ್ನೆ ಕೇಳಲಾಗುತ್ತೆ. ಆ ಪ್ರಶ್ನೆಯನ್ನ ಕಿಯೇವ್ ಸ್ಟಾರ್ಮರ್ ಟೋಟಲಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಕೊಡೋದಕ್ಕೆ ಹೋಗೋದಿಲ್ಲ, ಸುತ್ತಿ ಬಳಸಿ ಬೇರೆ ಯಾವುದೋ ಆನ್ಸರ್ ಅನ್ನು ಕೊಟ್ಬಿಟ್ಟು ತೇಲ್ಸ್ಬಿಡ್ತಾರೆ.
ಇದು ಏನನ್ನು ಸೂಚಿಸ್ತಾ ಇದೆ ಅಂತಂದ್ರೆ ರಷ್ಯಾದ ಕಾರಣಕ್ಕೋಸ್ಕರವಾಗಿಯೋ ಅಥವಾ ಅಮೆರಿಕದ ಒತ್ತಡದ ಕಾರಣಕ್ಕೋಸ್ಕರವಾಗಿಯೋ ನಾವು ಭಾರತದೊಂದಿಗಿನ ಸಂಬಂಧವನ್ನ ಹಾಳು ಮಾಡಿಕೊಳ್ಳೋದಿಲ್ಲ ಅನ್ನುವಂತಹ ಸಂದೇಶವನ್ನ ಕಿಯೇವ್ ಸ್ಟಾರ್ಮರ್ ರವಾನಿಸಿದ್ದಾರೆ. ಇವತ್ತು ಭಾರತ ಮತ್ತು ಯುಕೆಯ ಸಂಬಂಧ ವ್ಯಾಪಾರದ ದೃಷ್ಟಿಯಿಂದ ಬಹಳ ಗಟ್ಟಿ ಆಗ್ತಾ ಇದೆ. ಹಾಗೆ ನೋಡೋಕ್ ಹೋದ್ರೆ ಯುಕೆಗೆ ಭಾರತ ಏನು ಬಹಳ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಅಲ್ಲ. ಯುಕೆಯ ಟ್ರೇಡಿಂಗ್ ಪಾರ್ಟ್ನರ್ ಪಟ್ಟಿಯಲ್ಲಿ ಭಾರತಕ್ಕೆ 11ನೇ ಸ್ಥಾನ ಇದೆ. ಈಗ ಯುರೋಪಿಯನ್ ಯೂನಿಯನ್ ನಂಬರ್ 1 ಪ್ಲೇಸ್ ನಲ್ಲಿದ್ರೆ, ಅಮೆರಿಕ ನಂಬರ್ 2 ನಲ್ಲಿದೆ, ಚೈನಾ ನಂಬರ್ 5 ನಲ್ಲಿದೆ. ಸದ್ಯ ಆಗ್ತಾ ಇರುವಂತಹ ಎರಡೂ ದೇಶಗಳ ನಡುವಿನ ಬೆಳವಣಿಗೆಯನ್ನು ಗಮನಿಸಿದ್ರೆ ಭಾರತ ಖಂಡಿತವಾಗ್ಲೂ ಕೂಡ ಯುಕೆಯ ಟ್ರೇಡಿಂಗ್ ಪಾರ್ಟ್ನರ್ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೋ 4ನೇ ಸ್ಥಾನಕ್ಕೋ ಬರುತ್ತೆ. ಅದರಲ್ಲಿ ಯಾವುದೇ ಡೌಟೇ ಬೇಡ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯುಕೆ ಸರ್ಕಾರ ಭಾರತಕ್ಕೆ ಕೊಡ್ತಾ ಇರುವಂತಹ ಪ್ರಾಶಸ್ತ್ಯವನ್ನ ನೋಡಿದ್ರೆ ಇದು ಕನ್ಫರ್ಮ್ ಆಗ್ತಾ ಇದೆ. ಯುಕೆಯಲ್ಲಿ ಕಳೆದ ಬಾರಿ ಎಲೆಕ್ಷನ್ ನಡೀತಲ್ಲ, ಆಗ ಅಲ್ಲಿ ಕನ್ಸರ್ವೇಟಿವ್ ಪಾರ್ಟಿ ಸೋತೋಯ್ತು. ಯಾವಾಗ ಕನ್ಸರ್ವೇಟಿವ್ ಪಾರ್ಟಿ ಯುಕೆಯಲ್ಲಿ ಸೋಲ್ತು ಆಗ್ಲೇ ಭಾರತ ಮತ್ತು ಯುಕೆಯ ನಡುವೆ FTA ಆಗೋದಿಲ್ವೇನೋ ಅನ್ನುವಂಥ ಡೌಟ್ ಶುರುವಾಗಿತ್ತು. ಭಾರತ ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಅನುಮಾನ ಇತ್ತು. ಅದೇ ಕಾರಣಕ್ಕೋಸ್ಕರವಾಗಿ ರಿಷಿ ಸುನಕ್ ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಬೇಕು ಅಂತ ಎರಡೂ ಸರ್ಕಾರಗಳು ಸಾಕಷ್ಟು ಹೆಣಗಾಡಿದ್ವು. ಆದರೆ ಫೈನಲ್ ಆಗಿರಲಿಲ್ಲ. ಅನಂತರ ಚುನಾವಣೆಯಾಗಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬರ್ತಿದ್ದಂತೆ ಭಾರತಕ್ಕೆ FTA ಬಗ್ಗೆ ಸಾಕಷ್ಟು ಡೌಟ್ ಶುರುವಾಗ್ಬಿಟ್ಟಿತ್ತು. ಯಾಕೆ ಅಂತಂದ್ರೆ ಈ ಲೇಬರ್ ಪಕ್ಷ ಇದೆಯಲ್ಲ, ಇದು ಲೆಫ್ಟ್ ವಿಂಗ್ ಪಾರ್ಟಿ. ಅವರು ಅನಗತ್ಯವಾಗಿ ಗೊಂದಲಗಳನ್ನ ತೆಗಿತಾರೆ. ಹ್ಯೂಮನ್ ರೈಟ್ಸ್ ವೈಲೇಷನ್, ಅದು ಇದು ಮಣ್ಣು ಮಸಿ ಅಂತ ಹೇಳಿ ಭಾರತದೊಂದಿಗಿನ ಸಂಬಂಧವನ್ನ ಹಾಳು ಮಾಡಿಕೊಳ್ಳಬಹುದು. ರಷ್ಯಾದ ತೈಲ ಖರೀದಿ ವಿಚಾರವನ್ನ ಯುಕೆ ಪ್ರಸ್ತಾಪಿಸಬಹುದು, ಭಾರತದ ಮೇಲೆ ಸ್ಯಾಂಕ್ಷನ್ಸ್ ವಿಧಿಸುವುದಕ್ಕೆ ಹೋಗಬಹುದು. ಹೀಗೆ ಅನೇಕ ವಿಧವಾಗಿ ಡೌಟ್ಗಳಿದ್ವು. ಅಂದ್ರೆ ಈಗ ಟ್ರಂಪ್ ಏನ್ ಮಾಡ್ತಾ ಇದಾರಲ್ಲ, ಇದನ್ನ ಯುಕೆಯ ಪ್ರಧಾನಿ ಸ್ಟಾರ್ಮರ್ ಮಾಡಬಹುದು ಅನ್ನುವಂಥ ಡೌಟ್ಗಳಿದ್ವು. ನಾನು ಆ ಸಂದರ್ಭದಲ್ಲಿ ಕೆಲ ಜಿಯೋ ಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಮಾತನಾಡ್ತಿರೋದನ್ನು ಕೂಡ ಕೇಳಿದ್ದೆ. ಆದ್ರೆ ಇದು ಕಂಪ್ಲೀಟ್ ಉಲ್ಟಾ ಆಗ್ಬಿಟ್ಟಿದೆ. ಯುಕೆಯ ಕನ್ಸರ್ವೇಟಿವ್ ಪಾರ್ಟಿ ಭಾರತದ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇತ್ತು ಅದಕ್ಕಿಂತಲೂ ಒಂದು ಪಟ್ಟು ಜಾಸ್ತಿ ಲೇಬರ್ ಪಾರ್ಟಿಯ ಪ್ರಧಾನಿ ಕಿಯೇವ್ ಸ್ಟಾರ್ಮರ್ ತೋರಿಸ್ತಾ ಇದ್ದಾರೆ. ಅಲ್ಲಿಗೆ ಭಾರತ ಮತ್ತು ಯುಕೆಯ ಸಂಬಂಧ ಪಾಲಿಸಿ ಲೆವೆಲ್ನಲ್ಲೇ ಬಹಳ ಗಟ್ಟಿಗೊಂಡಿದೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಇದೇ ಕಾರಣದಿಂದ ಎರಡೂ ದೇಶಗಳ ನಡುವಿನ ಟ್ರೇಡ್ ಸಂಬಂಧ ನಿರೀಕ್ಷೆಗೂ ಮೀರಿ ಬೆಳೆಯುವಂತಹದ್ದು ಖಾತ್ರಿಯಾಗಿದೆ. ಇದಿಷ್ಟು ಯುಕೆ ಪ್ರಧಾನಿ ಭಾರತ ಪ್ರವಾಸವನ್ನ ಕೈಗೊಂಡಿದ್ದು, ಆ ಪ್ರವಾಸದ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವೆ ಆದಂತಹ ಕೆಲವೊಂದಷ್ಟು ಒಪ್ಪಂದಗಳ ಕುರಿತಾದಂತಹ ಮಾಹಿತಿ. ಈಗ ಭಾರತದ ಏರ್ಫೋರ್ಸ್ ದಿನಾಚರಣೆಯ ವಿಚಾರಕ್ಕೆ ಬಂದ್ಬಿಡೋಣ. ಭಾರತದ ಏರ್ಫೋರ್ಸ್ ತನ್ನ 93ನೆಯ ದಿನಾಚರಣೆಯನ್ನು ಆಚರಿಸಿಕೊಳ್ತು. ಇದು ವರ್ಷವೂ ಆಗುವಂತಹ ಪ್ರಕ್ರಿಯೆ, ಇದರಲ್ಲಿ ಹೊಸತೇನಿಲ್ಲ. ಪ್ರತಿ ವರ್ಷವೂ ಕೂಡ ಏರ್ಫೋರ್ಸ್ ದಿನಾಚರಣೆ ಆಗುತ್ತೆ. ಆದರೆ ಈ ಬಾರಿ ಯಾಕದು ಹೆಚ್ಚು ಸದ್ದು ಮಾಡ್ತಾ ಇದೆ ಅಂತಂದ್ರೆ ಏರ್ಫೋರ್ಸ್ ದಿನಾಚರಣೆಯ ಮೆನು ಕಾರಣದಿಂದಾಗಿ. ಆ ಕಾರ್ಯಕ್ರಮಕ್ಕೆ ಡಿನ್ನರ್ ಆಯೋಜನೆ ಮಾಡಲಾಗಿತ್ತಲ್ಲ, ಅದರ ಮೆನ್ಯೂನಲ್ಲಿ ಪಾಕಿಸ್ತಾನದ ಏರ್ಬೇಸ್ಗಳನ್ನು ಭಾರತೀಯ ವಾಯುಪಡೆ ಏನು ಧ್ವಂಸ ಮಾಡಿತ್ತಲ್ಲ, ಆ ಎಲ್ಲಾ ಏರ್ಬೇಸ್ಗಳನ್ನು ಒಂದೊಂದು ಖಾದ್ಯದ ರೂಪದಲ್ಲಿ ಮಾಡಿ ನಮ್ಮ ಏರ್ಫೋರ್ಸ್ ಸಿಬ್ಬಂದಿ ತಿಂದು ತೇಗಿದ್ದಾರೆ. ನಿಮಗೆ ಅರ್ಥ ಆಗಿರ್ಲಿಕ್ಕಿಲ್ಲ, ಆ ಹೆಸರನ್ನು ಹೇಳ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಆ ಮೆನ್ಯೂನಲ್ಲಿದ್ದಂತಹ ಒಂದು ಹೆಸರು ರಾವಲ್ಪಿಂಡಿ ಚಿಕನ್ ಟಿಕ್ಕಾ ಮಸಾಲಾ. ಆಪರೇಷನ್ ಸಿಂಧೂರದ ವೇಳೆ ರಾವಲ್ಪಿಂಡಿ ಏರ್ಬೇಸ್ ಅನ್ನ ಭಾರತ ಧ್ವಂಸ ಮಾಡಿತ್ತಲ್ಲ, ಅದಕ್ಕೋಸ್ಕರವಾಗಿ ಚಿಕನ್ ಟಿಕ್ಕಾ ಮಸಾಲಾಗೆ ರಾವಲ್ಪಿಂಡಿ ಚಿಕನ್ ಟಿಕ್ಕಾ ಮಸಾಲಾ ಅಂತ ಹೆಸರಿಡಲಾಗಿತ್ತು. ಹಾಗೆ ನಮ್ಮ ಏರ್ಫೋರ್ಸ್ ರಫೀಕಿ ಏರ್ಬೇಸ್ ಅನ್ನು ಹೊಡೆದಾಕಿತ್ತಲ್ಲ, ಅದಕ್ಕೋಸ್ಕರವಾಗಿ ರಫೀಕಿ ರಾರಾ ಮಟನ್ ಅಂತ ಇನ್ನೊಂದು ಖಾದ್ಯವನ್ನು ತಯಾರು ಮಾಡಲಾಗಿತ್ತು. ಹಾಗೆ ಬೋಲಾರಿ ಪನ್ನೀರ್ ಮೇತಿ ಮಲೈ, ಹಾಗೆ ಸುಕೂರ್ ಶಾಮ್ ಸವೇರಾ ಕೋಫ್ತಾ, ಸರ್ಗೋದಾ ದಾಲ್ ಮಖನಿ, ಜಾಕೋಬಾಬಾದ್ ಮೇವಾ ಪಲಾವ್, ಬಾವಲ್ಪುರ್ ನಾನ್. ಹಾಗೆ ಅಲ್ಲಿದ್ದಂತಹ ಸಿಹಿ ತಿಂಡಿಗಳಿಗೆ ಬಾಲಾಕೋಟ್ ತಿರಿಮಿಸು, ಮುಜಾಫರಾಬಾದ್ ಕುಲ್ಫಿ ಫಲೂದಾ, ಮುರೀದ್ಗೆ ಮೀಠಾ ಪಾನ್. ಹೀಗೆ ಆಪರೇಷನ್ ಸಿಂಧೂರದ ವೇಳೆ ನಮ್ಮ ವಾಯುಸೇನೆ ಪಾಕಿಸ್ತಾನದ ಯಾವ ಏರ್ಬೇಸ್ಗಳನ್ನು ಧ್ವಂಸ ಮಾಡಿದ್ವು ಆ ಎಲ್ಲಾ ಏರ್ಬೇಸ್ನ ಹೆಸರನ್ನ ಒಂದೊಂದು ತಿಂಡಿಗೆ ಇಟ್ಟುಬಿಟ್ಟು ನಮ್ಮ ಸಿಬ್ಬಂದಿ ಹಬ್ಬದೂಟ ಮಾಡಿದ್ದಾರೆ. ಈ ಒಂದು ಮೆನು ಕಾರ್ಡ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿಬಿಟ್ಟಿದೆ, ಭಾರಿ ವೈರಲ್ ಆಗ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.